NDA ಅವಧಿಯಲ್ಲಿ ದೇಶದ ಆರ್ಥಿಕತೆ ಬಹಳ ಸುಸ್ಥಿರವಾಗಿತ್ತು ಅಂತ ಪ್ರಧಾನಿ ಮೋದಿ ಅವರು ಮತ್ತೆ ವಾಗ್ಝರಿಯನ್ನ ಮುಂದುವರೆಸಿದ್ದಾರೆ. INDIA ಒಕ್ಕೂಟಕ್ಕೆ ಮೋದಿ ಸರ್ಕಾರದ ಟಾಂಗ್ ಇದೆ. 59 ಪುಟಗಳ ಶ್ವೇತಪತ್ರದಲ್ಲಿ ಪ್ರತಿಪಕ್ಷಗಳಿಗೆ ಉತ್ತರಿಸುವ ಕೆಲಸವನ್ನ ಅಥವಾ NDA ಏನ್ ಮಾಡಿದೆ, ಎಷ್ಟು ಕೊಟ್ಟಿದೆ, ನಿಮ್ ಸಾಧನೆ ಏನು ಅಂತ ಕೇಳಿದ್ರೆ ಆ 59 ಪುಟಗಳನ್ನು ಒಮ್ಮೆ ಮೆಲುಕು ಹಾಕಿ ಸ್ವಾಮಿ ನಿಮಗೆ ಗೊತ್ತಾಗುತ್ತೆ ಅನ್ನೋ ಒಂದು ಕಂಪ್ಯಾರಿಸನ್ ನೀಡುವ ಪ್ರಯತ್ನ ಮಾಡಿ. ದೇಶದ ಆರ್ಥಿಕತೆ ಬಗ್ಗೆ ಕೇಂದ್ರದಿಂದ ಶ್ವೇತಪತ್ರ ಹೊರಡಿಸೋ ಕೆಲಸ ಆಗಿದೆ. ಮೋದಿ ಸರ್ಕಾರ ಡೀಟೇಲ್ಸ್ ಕೊಡ್ತಾ ಇರೋದು. ಕಾಂಗ್ರೆಸ್ ನೇತೃತ್ವದ UPA ಆಳ್ವಿಕೆಯಲ್ಲಿ ಸ್ಕ್ಯಾಮ್ಗಳಿದ್ವು. ಪವರ್ ಕಟ್ ಹೆಚ್ಚಾಗ್ತಿತ್ತು UPA ಅವಧಿಯಲ್ಲಿ. 10 ವರ್ಷ ಟೆಲಿಕಾಂ ಕ್ಷೇತ್ರಕ್ಕೆ ಪೆಟ್ಟು ಬಿತ್ತು. ನಾವೀಗ ಡಿಜಿಟಲ್ ಎಕಾನಮಿ ಅಂತ ಮಾತಾಡ್ತಿದೀವಿ. ನಮ್ಮ ಡಿಜಿಟಲ್ ಬೂಮ್ ಎಕಾನಮಿಯ ಸಿಂಹಪಾಲನ ಇನ್ ಮುಂದೆ ಡ್ರೈವ್ ಮಾಡ್ಕೊಂಡು ಹೋಗುತ್ತೆ. 2014ಕ್ಕೆ ಸಾಲದ ಸುಳಿಯಲ್ಲಿ ಇದ್ದ ದೇಶವನ್ನ NDAಗೆ ನೀವು ಕೊಟ್ಟಿದ್ದು. ಬಂಡವಾಳ ಹೂಡಿಕೆಯಲ್ಲೂ NDA ಎತ್ತಿದ ಕೈ. ಬಂಡವಾಳನ್ನ ಆಕರ್ಷಿಸಿದ್ದೀವಿ, ನಾವು ಬಂಡವಾಳವನ್ನು ಹೂಡಿಕೆ ಮಾಡಿದ್ದೀವಿ. ಸಾಲದ ಸುಳಿಯಲ್ಲಿದ್ದ ಆರ್ಥಿಕತೆಗೆ NDA ಚೇತರಿಕೆ ಕೊಟ್ಟಿದೆ ಅಂತ ಶ್ವೇತಪತ್ರದಲ್ಲಿ ಮೋದಿ ಸರ್ಕಾರದ ಪ್ರತಿನಿಧಿಗಳು ಹೇಳಿಕೊಂಡಿದ್ದಾರೆ. ಆ ದಾಖಲೆಯನ್ನು ಗಮನಿಸುತ್ತಿದ್ದೀರಿ. ಈ ಬಗ್ಗೆ ಡೀಟೇಲ್ಸ್ ಅನ್ನು ಪಡ್ಕೊಳ್ಳೋಣ. ನಮ್ಮ ದೆಹಲಿ ಪ್ರತಿನಿಧಿ ವಿಕ್ರಮ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಕಾಂಗ್ರೆಸ್ನ ಪ್ರತಿ ಆರೋಪಕ್ಕೆ ದಾಖಲೆಗಳ ಮುಖೇನ ಉತ್ತರವನ್ನ ಕೊಡ್ತಾ ದಾಖಲೆಯ ಸೀಟನ್ನ ಗೆಲ್ತೀವಿ ಅಂತ ಕ್ಲೈಮ್ ಮಾಡ್ತಿದ್ದಾರೆ. ಈ ದಾಖಲೆಯ ಇಂಪ್ಯಾಕ್ಟ್ ನ ಬಗ್ಗೆ, ಇದು ಕೊಡ್ತಿರುವ ಪಿಕ್ಚರ್ ನ ಬಗ್ಗೆ ವಿವರಿಸಿ, ಇದರ ಹೈಲೈಟ್ ನ ಬಗ್ಗೆ ಮಾತಾಡಿ ವಿಕ್ರಮ್. ಕಾಂಗ್ರೆಸ್ ಮಾಡಿರ್ತಕ್ಕಂಥ ಒಂದು ಆರೋಪಕ್ಕೆ ಪ್ರತ್ಯುತ್ತರವಾಗಿ ಬಿಜೆಪಿ ಈ 10 ವರ್ಷದಲ್ಲಿ ಮಾಡಿರ್ತಕ್ಕಂಥ ಸಾಧನೆಗಳ ಬಗ್ಗೆ ಆ ಒಂದು ವಿವರವಾಗಿ ಶ್ವೇತಪತ್ರವನ್ನ ವೈಟ್ ಪೇಪರ್ ನ ರಿಲೀಸ್ ಮಾಡ್ತೀವಿ ಅಂತ ಹೇಳಿಕೆಯನ್ನ ನೀಡಿತ್ತು. ಅದು ಎಸ್ಪೆಷಲಿ UPA 2004ರಿಂದ 2014ರವರೆಗೆ ಮಾಡಿರ್ತಕ್ಕಂತಹ ಸಾಧನೆಗಳು ಅಥವಾ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಏನಿದೆ, ನಾವು 10 ವರ್ಷದಲ್ಲಿ ಮಾಡಿರ್ತಕ್ಕಂಥ ಸಾಧನೆಗಳು ಏನಿದೆ ಅನ್ನೋದ್ರ ಬಗ್ಗೆ ಅವರು ಶ್ವೇತಪತ್ರವನ್ನ ಹೊರಡಿಸಿರುವಂತದ್ದು. ಅದು ತುಂಬಾ ಇಂಪ್ಯಾಕ್ಟ್ ಅಥವಾ ಈ ಒಂದು ನಿರ್ಧಾರವನ್ನ ಕೈಗೊಳ್ಳೋಕೆ ಕಾರಣ ಅಂತಂದ್ರೆ ಇನ್ನೇನು ಕೆಲವೇ ತಿಂಗಳುಗಳಿರುವಂತದ್ದು ಈ ಒಂದು ಲೋಕಸಭಾ ಚುನಾವಣೆಗೆ. ಸೊ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನೋಡ್ತಾ ಹೋಗಿದ್ದಾರೆ ನಮ್ಮ ಸರ್ಕಾರ ಮಾಡಿರ್ತಕ್ಕಂತ ಏನೇನು ಒಳ್ಳೊಳ್ಳೆ ಕೆಲಸಗಳು ಮಾಡಿದೆ ಅದನ್ನ ಪ್ರಚಾರ ಮಾಡುವಂತಹ ಕೆಲಸವನ್ನ ಆಡಳಿತ ಪಕ್ಷಗಳು ಮಾಡ್ತಾ ಹೋಗ್ತವೆ. ಇನ್ನುಳಿದ ವಿರೋಧ ಪಕ್ಷಗಳು ಆಡಳಿತ ಪಕ್ಷದ ದೌರ್ಬಲ್ಯವನ್ನ ಹೇಳ್ತಾ ಹೋಗುತ್ತೆ. ಸೊ ಈ ನಿಟ್ಟಿನಲ್ಲಿ ಇದೀಗ ಇನ್ನೇನು ಲೋಕಸಭಾ ಚುನಾವಣೆ ಹತ್ರ ಆಗ್ತಾ ಇರೋ ಕಾರಣವಾಗಿ NDA ಮೈತ್ರಿಕೂಟ ಏನ್ 10 ವರ್ಷಗಳು ಮಾಡಿರ್ತಕ್ಕಂಥದ್ದು ಆರ್ಥಿಕತೆಯಲ್ಲಾಗಿರ್ಬೋದು ಅಥವಾ ಮಾಡಿರ್ತಕ್ಕಂಥ ಡೆವಲಪ್ಮೆಂಟಲ್ ಕೆಲಸಗಳಾಗಿರ್ಬೋದು, ಹೈವೇ ಅಭಿವೃದ್ಧಿ ಆಗಿರ್ಬೋದು, ರೈಲ್ವೆ ಅಭಿವೃದ್ಧಿ ಆಗಿರ್ಬೋದು, ಈ ರೀತಿಯಾಗಿ ಮೊನ್ನೆ ಬಜೆಟ್ ನಲ್ಲೂ ಕೂಡ ಇದೇ ರೀತಿ ಅಂತ ಹೇಳ್ಕೊಂಡ್ ಬಂದ್ರು. ಅದರಲ್ಲೂ ಎಸ್ಪೆಷಲಿ ಇತ್ತೀಚೆಗೆ ಕರ್ನಾಟಕ ನಿನ್ನೆ ದಿವಸ ಪ್ರತಿಭಟನೆ ಮಾಡ್ತು, ನಮ್ಗೆ ಯಾವುದೇ ರೀತಿ ಅಂತ ಅನುದಾನ ಸಿಕ್ತಿಲ್ಲ, ತಾರತಮ್ಯ ಆಗ್ತಿದೆ ಅಂತೇಳಿ. ಅಂತ ಸಮಯದಲ್ಲೂ ಕೂಡ ಈ ರೀತಿ ಅಂತ ಏನೇನು ಅಂಶಗಳನ್ನ ನೀಡಿದ್ದೇವೆ ಎಲ್ಲವನ್ನೂ ಕೂಡ ಬೆಳಕು ಚೆಲ್ಲುವಂತಹ ಕೆಲಸವನ್ನ ಮಾಡಿದ್ರು. ಸೊ ಅದೇ ನಿಟ್ಟಿನಲ್ಲಿ ಇವೆಲ್ಲ ರೀಸನ್ಗಳಾಗಿತ್ತು ಈ ಒಂದು ಬಿಳಿ ಶ್ವೇತಪತ್ರ ಹೊರಡಿಸೋದಕ್ಕೆ. ಅದೇ ರೀತಿಯಲ್ಲಿ ಸರ್ಕಾರದ ಸಾಧನೆಗಳು, ಅಂಶಗಳು ಅಂದ್ರೆ ಜನಕ್ಕೆ ರೀಚ್ ಆಗ್ಬೇಕು. ಮೋದಿ ಗೌರ್ಮೆಂಟ್ ಅಥವಾ ಬಿಜೆಪಿ ಗೌರ್ಮೆಂಟ್ ಇಷ್ಟೆಲ್ಲಾ ಕೆಲಸಗಳನ್ನ ಮಾಡಿದೆ 10 ವರ್ಷದಲ್ಲಿ. ಕಂಪ್ಯಾರಿಟಿವ್ಲಿ ನೋಡಿದ್ರೆ UPA ಸರ್ಕಾರಕ್ಕೂ ಮತ್ತೆ NDA ಸರ್ಕಾರಕ್ಕೂ ಎಷ್ಟು ಮಟ್ಟಿಗೆ ಡಿಫ್ರೆನ್ಸ್ ಇದೆ ಅನ್ನೋದನ್ನ ಜನರಿಗೆ ಮುಟ್ಟಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಕಾರ್ಯವನ್ನ ಬಿಜೆಪಿ ಕೈಗೆತ್ತಿಕೊಂಡಿತ್ತು. ಅಭಿಷೇಕ್, ಥ್ಯಾಂಕ್ ಯು ವಿಕ್ರಮ್ ಕುಮಾರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.